ಮರಣ ಧ್ಯಾನಿಸಿ ಮನುಜನ ಪಾಪದ ಮುಕ್ತಿಯ ನೀಡಲು ಎಲ್ಲವ ಸಹಿಸಿರುವೆ. ಮೊದಲನೆಯ ಸ್ಥಳ, ಪ್ರಭು ಯೇಸುವಿಗೆ ಮರಣದಂಡನೆ ವಿಧಿಸಿದರು. ಈ ಮನುಷ್ಯನ ಸಾವಿಗೆ ನಾನು ಕಾರಣನಲ್ಲ. ಯಾರಲ್ಲಿ ನೀರನ್ನು ತೆಗೆದುಕೊಂಡು ಬನ್ನಿ. ಯೇಸುವಿಗೆ ಮರಣದಂಡನೆಗೆ ಸಿದ್ಧತೆ ಪ್ರಾರಂಭವಾಯಿತು. ಸೈನಿಕರು ಯೇಸುವನ್ನು ಬಂಧಿಸಿ ಪಿಲಾತನ ಮುಂದೆ ತಂದು ನಿಲ್ಲಿಸಿದರು. ಚಾಟಿಯ ಏಟಿನಿಂದ ಗಾಯಗೊಂಡ ಶರೀರ, ತಲೆಯಲ್ಲಿ ಮುಳ್ಳಿನ ಕಿರೀಟ, ರಕ್ತದಿಂದ ಒದ್ದೆಯಾಗಿ ಮೈಗೆ ಅಂಟಿಕೊಂಡ ವಸ್ತ್ರಗಳು, ರಾತ್ರಿಯೆಲ್ಲ ನಿದ್ರೆಯಿಲ್ಲದೆ ಸೊರಗಿದ ಕಣ್ಣುಗಳು, ಬಾಡಿ ನಡುಗುತ್ತಿರುವ ಕೈಕಾಲುಗಳು, ಮಾನಸಿಕ ವೇದನೆಯಿಂದ ಕ್ಷೀಣಿಸಿದ ಮುಖ, ಬಾಡಿ ಹೋದ ಕಪಾಲಗಳು, ರಾಜಾಂಗಣದಲ್ಲಿ ಸೇರಿದ ಜನಸ್ತೋಮ ಇವನನ್ನು ಶಿಲುಬೆಗೇರಿಸು, ಶಿಲುಬೆಗೇರಿಸು ಎಂದು ಬೊಬ್ಬಿಟ್ಟಾಗ ಜನರ ಆಕ್ರೋಶಕ್ಕೆ ಎದರಿದ ಪಿಲಾತನು ಕೈ ತೊಳೆದುಕೊಂಡು ಯೇಸುವನ್ನು ಮರಣದಂಡನೆಗೆ ಒಪ್ಪಿಸಿದನು. ಪ್ರಭುವಾದ ಯೇಸುವೆ, ನಿರಪರಾಧಿಯಾದ ನಿಮ್ಮನ್ನು ಅನ್ಯಾಯವಾಗಿ ಮರಣದಂಡನೆಗೆ ಒಪ್ಪಿಸಿದರು. ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿದರು. ಆದರೆ ಯಾವುದಕ್ಕೂ ಪ್ರತಿಭಟಿಸದೆ ದೈವೇಚ್ಛೆ ಎಂದು ಒಪ್ಪಿಕೊಂಡಿರಿ. ಓ ಯೇಸುವೆ, ನಾವು ಸಹ ಪಿಲಾತನಂತೆ ಸತ್ಯ, ನ್ಯಾಯ, ಧರ್ಮ, ನೀತಿಗಳನ್ನು ಅಲ್ಲಗೆಳೆದಿದ್ದೇವೆ. ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ಎಂದು ಬೇಡುತ್ತೇವೆ. ಸತ್ಯದ ಹಾದಿಯಲ್ಲಿ ಧೈರ್ಯದಿಂದ ಮುನ್ನಡೆಯುವ ಶಕ್ತಿಯನ್ನು ಕರುಣಿಸಿರಿ ಎಂದು ಪ್ರಾರ್ಥಿಸುತ್ತೇವೆ ಸ್ವಾಮಿ. ದಯ ತೋರಿ ಸ್ವಾಮಿ, ನನ್ನ ಮೇಲೆ ಕೈ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪಾಪದ ಕಲೆಯು ಮರಣಕ್ಕೆ ವಿಧಿಸಿದರು. ಶಿಲುಬೆಯ ನಲ್ಲಿ ಹುಟ್ಟಿರುವ ಯೇಸು ಮೌನವೇ ಸಾಗಿದರು. ಯೇಸು ಶಿಲುಬೆ ಹೊತ್ತು ನಡೆಯುತ್ತಾರೆ. ಸೈನಿಕರೇ, ಶಿಲುಬೆಯನ್ನು ಹೊರಿಸಿ ಇವನಿಗೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ.
ಭುಜದ ಮೇಲೆ ಹೊತ್ತು ನಡೆದರು. ಯೇಸುವಿನೊಮ್ಮೆ ನೋಡಿ ನೋವಿನಿಂದ ಬಾಡಿದ ಮುಖ ಶಿಷ್ಯರಾಗಲಿ ಸ್ನೇಹಿತರಾಗಲಿ ಅವರ ಜೊತೆಯಲ್ಲಿಲ್ಲ. ತಮ್ಮ ಶಿಷ್ಯರಲ್ಲಿ ಒಬ್ಬನಾದ ಜುದಾಸನಾದರೂ ಯೇಸುವಿಗೆ ದ್ರೋಹಗೈದು ಮುತ್ತಿಟ್ಟು ಶತ್ರುಗಳಿಗೆ ಒಪ್ಪಿಸಿಬಿಟ್ಟ. ಯೇಸುವನ್ನು ತ್ಯಜಿಸಿದ. ಯೇಸುವಿನ ಬೋಧನೆ ಕೇಳಿ ಅವರ ಅದ್ಭುತಗಳನ್ನು ಕಂಡು ಅವರಿಂದ ಸೌಖ್ಯ ಹೊಂದಿದ ಜನರಲ್ಲಿ ಯಾರೂ ಅವರ ಸಹಾಯಕ್ಕಾಗಲಿ ಸಾಂತ್ವನ ಪಡಿಸುವುದಕ್ಕಾಗಲಿ ಮುಂದೆ ಬರಲಿಲ್ಲ. ಆದರೆ ಎಲ್ಲರೂ ಹೆದರಿ ದೂರ ಸರಿದಿದ್ದಾರೆ. ತನ್ನ ಶಿಲುಬೆಯನ್ನು ಹೊತ್ತು ನನ್ನ ಹಿಂದೆ ಬಾರದವನು ನನ್ನ ಶಿಷ್ಯನಾಗಲು ಅರ್ಹನಲ್ಲ ಎಂದ ಯೇಸುವೆ, ನನ್ನ ಜೀವನದ ನೋವುಗಳು ಮತ್ತು ಸಂಕಟಗಳ ಶಿಲುಬೆಯನ್ನು ಸಂತೋಷದಿಂದ ಹೊತ್ತು ಸದಾ ನಿಮ್ಮನ್ನು ಹಿಂಬಾಲಿಸಲು ನನಗೆ ಶಕ್ತಿಯನ್ನು ಕರುಣಿಸಿರಿ. ಕಷ್ಟ ಕಾರ್ಪಣ್ಯಗಳು ನಮ್ಮನ್ನು ನಿರಾಸೆಗೆ ತಳ್ಳದೆ ಅವುಗಳೆಲ್ಲವನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ ನೀಡಿರಿ. ಉಪಕಾರ ಮಾಡಿದವರಿಗೆ ಕೃತಜ್ಞತೆಯನ್ನು ತೋರಿಸಲು ಹಾಗೂ ಅಪಕಾರ ಮಾಡಿದವರನ್ನು ದ್ವೇಷಿಸದೆ ಪ್ರೀತಿಯನ್ನು ತೋರಿಸುವ ವಿಶಾಲ ಮನಸ್ಸನ್ನು ಕರುಣಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ರಾಜನಿಗೆ ಹೊಡೆಯಿರಿ. ಯೇಸು ಮೊದಲನೇ ಸಾರಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಆತ ನಮ್ಮ ಬಾಧೆಗಳನ್ನೆಲ್ಲ ತಾನೇ ವಹಿಸಿಕೊಂಡ. ನಮ್ಮೆಲ್ಲ ಕಷ್ಟ ಸಂಕಟಗಳನ್ನು ಹೊರೆಯಂತೆ ಹೊತ್ತನಾದ. ಆತ ದೇವರಿಂದ ಬಾಧಿಸಲ್ಪಟ್ಟನೆಂದು ದಂಡನೆಗೆ ಗುರಿಯಾಗಿ ತಿರಸ್ಕೃತನಾದನೆಂದು ಭಾವಿಸಿದೆವು. ಆದರೆ ಆತ ನಮ್ಮ ಪಾಪಗಳ ನಿಮಿತ್ತ ಗಾಯಗೊಂಡ. ನಮ್ಮ ದ್ರೋಹಗಳ ದೆಸೆಯಿಂದ ಜರ್ಜರಿತನಾದ. ನಮ್ಮ ರಕ್ಷಣೆಗಾಗಿ ಶಿಕ್ಷೆಗೊಳಗಾದ. ನಮ್ಮ ಸ್ವಸ್ಥತೆಗಾಗಿ ತಾನೇ ಪೆಟ್ಟು ತಿಂದ. ಇಡೀ ರಾತ್ರಿ ಯಹೂದ್ಯರು ಸೈನಿಕರು ಯೇಸುವನ್ನು ನಿಂದಿಸಿದರು, ಚಾಟಿಗಳಿಂದ ಹೊಡೆದರು, ಅವಮಾನಗೊಳಿಸಿದರು. ರಾತ್ರಿಯ ನೋವು, ಹರಿದಿದ್ದ ರಕ್ತ ಯೇಸುವನ್ನು ಬಲಹೀನಗೊಳಿಸಿತ್ತು. ಶಿಲುಬೆ ಹೊರಲು ಅವರಲ್ಲಿ ಶಕ್ತಿ ಇರಲಿಲ್ಲ. ಇಂಥ ನಿಶಕ್ತಿಯಲ್ಲಿ ಮುಂದೆ ಸಾಗುವುದಾದರೂ ಹೇಗೆ? ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಒಡೆಯನಿಗೆ ಈ ಶಿಲುಬೆ ಭಾರವಾಯಿತೆ. ನಮ್ಮೆಲ್ಲರ ಮುಕ್ತಿಗಾಗಿ ಮನುಷ್ಯನಾದ ಯೇಸು ಇಷ್ಟೊಂದು ಬಲಹೀನನಾದರೆ ಎಲ್ಲ ಜನರ ಮುಂದೆ ಹಾದಿ ಬೀದಿಯಲ್ಲಿ ಕಲ್ಲು ಮುಳ್ಳು ಧೂಳಿನಲ್ಲಿ ಯೇಸು ನೆಲಕ್ಕೆ ಬೀಳಬೇಕಾಯಿತೆ. ಸ್ವಾಮಿ ಯೇಸುವೆ, ನಿಮ್ಮಂತೆಯೇ ನಾವು ಕಷ್ಟಗಳನ್ನು ಸಹಿಸಲಾರದೆ ಅನೇಕ ಸಾರಿ ಬೀಳುತ್ತೇವೆ. ಪರರಿಂದ ಅವಮಾನಿತರಾಗುತ್ತೇವೆ. ನಮ್ಮ ಜೀವನದಲ್ಲಿ ನಾವು ಮುಗ್ಗರಿಸಿದಾಗ, ಕಷ್ಟದಲ್ಲಿ ಸಿಲುಕಿಕೊಂಡಾಗ ಎಲ್ಲರ ನಗೆ ಪಾಟಲಿಗೀಡಾಗುತ್ತೇವೆ.
ಇಂಥ ಕ್ಷಣಗಳಲ್ಲಿ ನಾವು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಮುನ್ನಡೆಯಲು ಸಹಾಯ ಮಾಡಿರಿ. ನಿಮ್ಮ ಮೇಲಿನ ವಿಶ್ವಾಸ ಅಚಲವಾಗಿರಲಿ. ನೀವೇ ನಮ್ಮನ್ನು ಮುನ್ನಡೆಸುವಿರಿ ಎಂಬ ಅಭಯದಿಂದ ನಾವು ಎದ್ದು ನಡೆದು ನಮ್ಮ ಗುರಿಯನ್ನು ತಲುಪುವಂತೆ ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ವೇದನೆ ಸಹಿಸಿದರು. ಸ್ವಾಮಿ ತಮ್ಮ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸಿಮೆಯೋನನು ಮರಿಯಳಿಗೆ, ಇಗೋ ಈ ಮಗು ಇಸ್ರಾಯೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು. ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು. ಇದರಿಂದ ಅನೇಕರ ಹೃದಯಾಳದ ಭಾವನೆಗಳು ಬಯಲಾಗುವುವು. ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ತಿಳಿಯುವುದು ಎಂದನು. ಇಡೀ ಜಗತ್ತಿನ ಇತಿಹಾಸದಲ್ಲಿ ತನ್ನ ಮಗನ ಜೊತೆ ಆತನ ಮರಣದಂಡನೆಯ ಸ್ಥಳದ ತನಕ ನಡೆದ ಏಕೈಕ ಮಹಿಳೆ ಮಾತೆ ಮರಿಯಮ್ಮನವರೇ ಇರಬೇಕು. ಆ ಕ್ರೂರ ಪಾಶವಿ ಕೃತ್ಯಗಳನ್ನು, ಆ ಭೀಕರ ದೃಶ್ಯವನ್ನು ನೋಡುತ್ತಾ ತಾಯಿ ಮರಿಯಮ್ಮ ಏಸುವಿನ ಜೊತೆಗೆ ನಡೆಯುತ್ತಾರೆ. ಏಸು ತಮ್ಮ ತಾಯಿಯನ್ನು ಕಂಡಾಗ ಅವರಿಗೆ ಸಮಾಧಾನವಾಗುತ್ತದೆ. ಆಕೆಯ ಕಣ್ಣುಗಳು ಧೈರ್ಯ ತುಂಬುತ್ತವೆ. ಇಡೀ ಜೀವನದ ಸುಖ ಸಂತೋಷದಲ್ಲಿ ಒಂದಾಗಿದ್ದ ತಾಯಿ ಮಗ ಕಷ್ಟ ನೋವಿನಲ್ಲೂ ಒಂದಾಗಿಯೇ ನಡೆಯುತ್ತಿದ್ದಾರೆ. ಸ್ವಾಮಿ ಯೇಸುವೆ, ನಿಮ್ಮ ಜೀವನವನ್ನು ರೂಪಿಸಿ ನಿಮ್ಮ ಕೊನೆಯ ಗಳಿಗೆಯ ತನಕ ನಿಮ್ಮೊಂದಿಗೆ ಇದ್ದ ತಾಯಿಯನ್ನು ಪಡೆದ ಭಾಗ್ಯವಂತರು ನೀವು. ಮಾತೆ ಮರಿಯಮ್ಮನವರೇ, ನಿಮ್ಮ ಮಗನನ್ನು ಪ್ರೀತಿಸಿದವರೆಲ್ಲರೂ ಕಷ್ಟದಲ್ಲಿ ಅವರನ್ನು ತೊರೆದಾಗ ನೀವೊಬ್ಬರೇ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ತುಂಬಿದಿರಿ. ನಿಮ್ಮ ಕಣ್ಣುಗಳು ಪ್ರೀತಿಯ ಹೃದಯ ಯೇಸುವಿಗೆ ಪುನಃ ಶಕ್ತಿ ತುಂಬಿತು. ನಾವು ಸಹ ಪರರ ಕಷ್ಟದಲ್ಲಿ ಧೈರ್ಯ ತುಂಬಲು ನಮಗೆ ಸಹಾಯ ಮಾಡಿರಿ ತಾಯಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಶಿಲುಬೆಯ ಹುರುವಂತೆ ಸೈನಿಕರು ಕರ್ತಂದರು.
ವೆರೋನಿಕಾ ಯೇಸುವಿನ ಮುಖವನ್ನು ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಗಳು ಯೇಸು ಕ್ರಿಸ್ತರ ಬಾಳಿನಲ್ಲಿ ನೆರವೇರುತ್ತಿವೆ. ಎಲ್ಲ ಜನರಿಂದ ಧಿಕ್ಕರಿಸಲ್ಪಟ್ಟ ಯೇಸು ಹಿಂಸೆ ಬಾಧೆಗಳಿಂದ ಜರ್ಜರಿತರಾಗಿದ್ದಾರೆ. ಆ ಜನಸಂದಣಿಯಲ್ಲಿ ಯಾರಲ್ಲೂ ಕರುಣೆ, ಅನುಕಂಪ ಎಂಬುದೇ ಇಲ್ಲದೆ ಹೋದಾಗ ವೆರೋನಿಕಾ ಒಬ್ಬಳೇ ಮುನ್ನುಗ್ಗಿ ಯೇಸುವಿನ ಮುಖವನ್ನು ಒರೆಸುತ್ತಾಳೆ. ಯೇಸುವಿಗೆ ಸ್ವಲ್ಪವಾದರೂ ಸಹಾಯವಾಗುವುದಾದರೆ ಹಿಂಸೆ ಎದುರಿಸಲು ಆಕೆ ಹೆದರಲಿಲ್ಲ. ಈ ಪುಟ್ಟ ಕಾರ್ಯ ಯೇಸುವಿಗೆ ಎಷ್ಟೋ ಸಾಂತ್ವನವನ್ನು ಕೊಟ್ಟಿರಬೇಕು. ಯೇಸುವಿನ ಪ್ರೀತಿಯ ಮುಖ ಖಂಡಿತವಾಗಿಯೂ ಆಕೆಯ ಹೃದಯದಲ್ಲಿ ಅಚ್ಚಳಿಯದೆ ಚಿತ್ರಿತವಾಗಿರಬೇಕು. ಅವರ ಪ್ರೀತಿಯ ಕಣ್ಣುಗಳು ಆಕೆಯ ಬಾಳಿಗೆ ಬೆಳಕಾಗಿರಬೇಕು. ಸ್ವಾಮಿ ಯೇಸುವೆ, ಈ ಬದುಕು ಕಷ್ಟ ನೋವುಗಳಿಂದ ತುಂಬಿ ಹೋಗಿದೆ. ಎಲ್ಲರೂ ತಮ್ಮ ನೋವಿನಲ್ಲಿ ಮತ್ತೊಬ್ಬರ ಸಾಂತ್ವನ, ಸಮಾಧಾನ ಬಯಸುತ್ತಿದ್ದಾರೆ. ನಮ್ಮ ಪ್ರೀತಿಯ ಕಣ್ಣುಗಳಿಗಾಗಿ, ಕರುಣೆಯ ಕರಗಳಿಗಾಗಿ ಎಷ್ಟೋ ಹೃದಯಗಳು ಹಾತೊರೆಯುತ್ತಿವೆ. ಈ ಬದುಕಿನ ಕತ್ತಲೆಯನ್ನು ದೂರುವುದಕ್ಕಿಂತ ಒಂದು ಪುಟ್ಟ ದೀಪವನ್ನು ನಾವು ಹಚ್ಚುವಂತೆ ಮಾಡಿರಿ. ಪರರಿಗೆ ನಾವು ಮಾಡುವ ಒಂದು ಪ್ರಾರ್ಥನೆ ಅವರ ಬಾಳಿಗೆ ನೆರವಾಗುತ್ತದೆ ಎಂಬ ನಂಬಿಕೆಯನ್ನು ನೀಡಿರಿ ಸ್ವಾಮಿ. ನಮ್ಮ ಮೇಲೆ ಎರಡನೇ ಸಾರಿ ಯೇಸು ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಶಿಲುಬೆಯ ಅಧಿಕವಾದ ಭಾರ, ಚಾಟಿ ಏಟುಗಳ ಹೊಡೆತ ತಾಳಲಾರದೆ ಪ್ರಭು ಯೇಸು ಮತ್ತೊಮ್ಮೆ ಮುಗ್ಗರಿಸಿ ನೆಲಕ್ಕೆ ಬೀಳುತ್ತಾರೆ. ಗಾಯಗಳಿಂದ ರಕ್ತ ಚಿಮ್ಮುತ್ತಿತ್ತು. ದೇಹದಲ್ಲಿ ಸಹಿಸಲಾಗದ ವೇದನೆ, ಉರಿಯುವ ಬಿಸಿಲಿನ ತಾಪ ಮೈ ಸುಡುತ್ತಿತ್ತು. ಕೆಳಗೆ ಬಿದ್ದಿರುವ ಯೇಸುವನ್ನು ಸೈನಿಕರು ಚಾಟಿಯಿಂದ ಹೊಡೆದು ಚುಚ್ಚು ಮಾತುಗಳಿಂದ ಹೀಯಾಳಿಸಿದರು. ಯೇಸು ಯಾವುದಕ್ಕೂ ಗಮನ ಕೊಡಲಿಲ್ಲ. ನನ್ನ ತಂದೆಯು ನನಗೆ ಕೊಟ್ಟಿರುವ ಪಾನ ಪಾತ್ರೆಯನ್ನು ನಾನು ಕುಡಿಯಲೇಬೇಕಲ್ಲವೇ? ಓ ದೇವ, ನನ್ನನ್ನು ಮಣ್ಣಿಗೆ ಕೆಡವಿರುವೆ. ಸ್ವಾಮಿ ಯೇಸುವೆ, ನಾವು ಮಾಡಿದ ಪಾಪಗಳೇ ನಿಮ್ಮನ್ನು ಶಿಲುಬೆಯ ಭಾರದಿಂದ ನೆಲಕ್ಕೆ ಬೀಳುವಂತೆ ಮಾಡಿತು. ಪ್ರಭುವೇ, ಸನ್ಮಾರ್ಗದ ಬದುಕನ್ನು ಬೋಧಿಸಿದರೂ ಆ ಮಾರ್ಗದಲ್ಲಿ ನಡೆಯದೆ ಪದೇ ಪದೇ ನಾವು ಪಾಪದಲ್ಲಿ ಬಿದ್ದಿದ್ದೇವೆ. ಅನ್ಯಾಯದ, ಅಸತ್ಯದ ಹಾಗೂ ಅಧರ್ಮದ ಮಾರ್ಗದಲ್ಲಿ ನಡೆದಿದ್ದೇವೆ. ನಮ್ಮ ಸ್ವಾರ್ಥಕ್ಕಾಗಿ ಇತರರನ್ನು ವಂಚಿಸಿದ್ದೇವೆ. ಈ ವಂಚನೆ, ಮೋಸದ ಭಾರ ಮತ್ತೆ ಅವರನ್ನು ನೆಲಕ್ಕೆ ಕೆಡವಿತು. ಕರುಣಾಮಯಿಯಾದ ಯೇಸುವೆ, ನಾವು ಪಾಪದ ಮಾರ್ಗವನ್ನು ತ್ಯಜಿಸಿ
ಸನ್ಮಾರ್ಗದಲ್ಲಿ ನಡೆಯಲು ಬೇಕಾದ ವರಪ್ರಸಾದವನ್ನು ಕರುಣಿಸಿರಿ. ಹಗಲಿರುಳು ದುಡಿದು ಸೋಲನ್ನು ನೆನೆದು ಸೊರಗದೆ ಬಂದ ಕಷ್ಟವನ್ನು ಧೈರ್ಯವಾಗಿ ಎದುರಿಸಲು ಸಹಾಯ ಮಾಡಿರಿ. ಈ ಬದುಕಿನ ಹಾದಿಯಲ್ಲಿ ನಾವಿಡುವ ಪ್ರತಿ ಹೆಜ್ಜೆಯು ನಿಮ್ಮ ಅನುಗ್ರಹದಲ್ಲಿಯೇ ನೆಲೆಯೂರಲಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಯೇಸುವನ್ನು ಕಂಡು ಜೆರುಸಲೇಮಿನ ಸ್ತ್ರೀಯರು ಅಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಜನರ ದೊಡ್ಡ ಗುಂಪು ಯೇಸುವನ್ನು ಹಿಂಬಾಲಿಸುತ್ತಿತ್ತು. ಕೆಲವು ಮಹಿಳೆಯರು ದುಃಖದಿಂದ ಎದೆ ಬಡಿದುಕೊಂಡು ಗೋಳಾಡುತ್ತಾ ಅವರ ಹಿಂದೆ ಬರುತ್ತಿದ್ದರು. ಯೇಸು ಅವರೆಡೆಗೆ ನೋಡಿ, ಜೆರುಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ದುಃಖಿಸಿರಿ. ಕಾಲವೊಂದು ಬರುವುದು, ಆಗ ಜನರು ಬಂಜೆಯರೇ ಭಾಗ್ಯವಂತರು, ಹೆರದವಳು ಹಾಲುಡಿಸದವಳೇ ಧನ್ಯಳು ಎನ್ನುವರು ಎಂದರು. ಯೇಸು ಸ್ವಾಮಿಯ ಇಡೀ ಶಿಲುಬೆ ಹಾದಿಯಲ್ಲಿ ಅವರಿಗೆ ಪ್ರೀತಿ ಕರುಣೆ ಕಾಣಿಸಿದ್ದು 4 ಸ್ಥಳಗಳಲ್ಲಿ ಮಾತ್ರ. ತಮ್ಮ ತಾಯಿ ಸಿರೇನ್ಯದ ಸಿಮೋನ, ವೆರೋನಿಕಾ ಮತ್ತು ಜೆರುಸಲೇಮಿನ ಹೆಣ್ಣು ಮಕ್ಕಳು. ಈ ಹಾದಿ ಸಾಗಲು ಇದು ಅವರಿಗೆ ಎಷ್ಟೋ ಸಹಾಯ ಮಾಡಿರಬೇಕು. ಆದರೆ ಯೇಸುವಿನ ಒಂದು ಸತ್ಯವಂತೂ ಮನದಟ್ಟಾಗಿತ್ತು. ತನಗೆ ಅಂತಿಮ ಸಾಂತ್ವನ ಕೊಡುವವರು ತನ್ನ ತಂದೆಯೊಬ್ಬರೇ ಎಂಬ ಸತ್ಯ. ಆದ್ದರಿಂದಲೇ ಈ ಕ್ಷಣಿಕ ನೋವಿಗೆ ಅಳುವ ಬದಲು ನಿಮ್ಮ ನಿರಂತರ ಪಾಪಗಳಿಗಾಗಿ ಅಳಿರಿ ಎನ್ನುತ್ತಾರೆ ಪ್ರಭು ಯೇಸು. ಸ್ವಾಮಿ ಯೇಸುವೆ, ನಮ್ಮದೇ ಸ್ವಾರ್ಥದೊಳಗೆ ನಾವು ಹುದುಗಿ ಹೋಗದಂತೆ ನಮ್ಮನ್ನು ಕಾಪಾಡಿರಿ ಸ್ವಾಮಿ. ನಮ್ಮ ಜೀವನದ ಹೊರೆ ಹೆಚ್ಚಾದಾಗ, ಸಮಸ್ಯೆಗಳು ನಮ್ಮನ್ನು ಕಾಡುವಾಗ ಅದಕ್ಕಾಗಿ ಕೇವಲ ಅಳುತ್ತಾ ಕೂರದೆ ಅವುಗಳ ಕಾರಣಗಳನ್ನು ಅರಿತು ಪಶ್ಚಾತ್ತಾಪಪಟ್ಟು ನಮ್ಮ ಸ್ವಂತ ಪ್ರಯತ್ನದಿಂದ ತಿದ್ದಿಕೊಳ್ಳುವಂತೆ ಮಾಡಿರಿ. ನಮ್ಮ ಎಲ್ಲ ಕಷ್ಟಗಳಿಗೆ ನಮ್ಮ ಬಲಹೀನತೆಗಳೇ ಕಾರಣ ಎಂಬ ಸತ್ಯ ನಮ್ಮ ಕಣ್ಣುಗಳನ್ನು ತೆರೆಸಲಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಯೇಸು 3ನೇ ಸಾರಿ ಶಿಲುಬೆಯಡಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೆ. ಈ ಸ್ಥಳ ಯೇಸುವಿನ ಬಟ್ಟೆಗಳನ್ನು ಕಳಚಿ ನಗ್ನರಾಗಿಸುತ್ತಾರೆ.
ಸೈನಿಕರು ಯೇಸುವಿನ ಬಟ್ಟೆಗಳನ್ನು ಕಳಚಿ 4 ಪಾಲು ಮಾಡಿ ತಮ್ಮೊಳಗೆ ಹಂಚಿಕೊಂಡರು. ಅವರ ಒಳ ಅಂಗಿಯಾದರೂ ಹೊಲಿಗೆ ಇಲ್ಲದೆ ಮೇಲಿಂದ ಕೆಳಗಿನವರೆಗೆ ಹೆಣದದ್ದಾಗಿತ್ತು. ಇದನ್ನು ಹರಿಯುವುದು ಬೇಡ, ಚೀಟಿ ಹಾಕಿ ಯಾರ ಪಾಲಿಗೆ ಬರುತ್ತದೋ ಅವರು ತೆಗೆದುಕೊಳ್ಳೋಣ ಎಂದು ಹಾಗೆ ಮಾಡಿದರು. ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಹಂಚಿಕೊಂಡರು, ನನ್ನ ಅಂಗಿಗಾಗಿ ಚೀಟು ಹಾಕಿದರು. ನಮ್ಮ ರಕ್ಷಣೆಗಾಗಿ ಮನುಷ್ಯರಾಗಿ ಹುಟ್ಟಿದ ಯೇಸು ತನ್ನ ಕಾರ್ಯ ಮುಗಿದಾಗ ಈ ಜೀವನದ ಯಾವ ಬಂಧನವನ್ನು ಉಳಿಸಿ ಹೋಗಲಿಲ್ಲ. ತನ್ನ ದೇಹದ ಕೊನೆಯ ಸಂಬಂಧವಾದ ಆ ಬಟ್ಟೆಗಳನ್ನು ಬಿಡಬೇಕಾಯಿತು. ಎಲ್ಲರ ಮುಂದೆ ಬಹಿರಂಗವಾಗಿ ಬಟ್ಟೆ ಕಳಚುವ ದೃಶ್ಯ ಇಡೀ ಮನುಷ್ಯ ಕುಲಕ್ಕೆ ಅವಮಾನಕರವಾಗಿತ್ತು. ತನ್ನ ಉದರದಲ್ಲಿ ಹುಟ್ಟಿದ ಪರಿಶುದ್ಧ ದೇಹದ ಆ ನಗ್ನತೆಯನ್ನು ಬೆತ್ತಲೇನಿನಲ್ಲಿ ಮುಚ್ಚಿಟ್ಟಿದ್ದಳು ದೇವಮಾತೆ. ಈಗ ಅದೇ ಮಗ ಕಲ್ವಾರಿ ಬೆಟ್ಟದ ಎತ್ತರದಲ್ಲಿ ಎಲ್ಲರ ಮುಂದೆ ನಗ್ನನಾಗಿ ಕಾಣಬೇಕಾಯಿತು. ಅವಮಾನದ ಅಂತಿಮ ಘಟ್ಟ ತಲುಪಿದ್ದನ್ನು ಕಾಣಬೇಕಾಯಿತು. ಸ್ವಾಮಿ ಯೇಸುವೆ, ನಿಮ್ಮ ಪಯಣ ಮುಗಿದಿದೆ. ಜೀವನದ ಎಲ್ಲ ಬಂಧನಗಳನ್ನು ಕಡಿದುಕೊಂಡು ಎಲ್ಲರ ಮುಂದೆ ನಗ್ನರಾಗುವಷ್ಟು ವಿಧೇಯರಾದಿರಿ. ನಿಮ್ಮ ಈ ಸ್ಥಿತಿ ನೋಡುವಾಗ ಈ ಸಮಾಜದಲ್ಲಿ ಕಳಚಿ ಹೋಗಿರುವ ಮಾನವೀಯತೆಯ ಬಗ್ಗೆ ನಾವು ದುಃಖಿಸಬೇಕಾಗಿದೆ. ನಮಗೆ ಮಾನವೀಯತೆಯನ್ನು ಕಲಿಸಿರಿ ಸ್ವಾಮಿ. ಈ ಮಾನವೀಯತೆಯಿಂದ ಇಡೀ ಮನುಷ್ಯ ಕುಲ ಶುದ್ಧವಾಗಿ ಎಲ್ಲರಲ್ಲೂ ಪ್ರೀತಿ ಅನುಕಂಪ ಹರಿದು ನಮ್ಮ ಈ ಬದುಕು ಪಾವನವಾಗಲಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ಯೇಸು ಶಿಲುಬೆಯಲ್ಲಿ ಹಸ್ತಗತರಾಗುತ್ತಾರೆ. ಅವರೇನು ಮಾಡುತ್ತಿರುವರೆಂದು ಅವರು ತಿಳಿಯಲು ಅವರನ್ನು ಕ್ಷಮಿಸುತ್ತಂತೆ. ಇವನೇ ನಿನ್ನ ಮಗ ಜಾನ್. ನಿನ್ನ ಅಮ್ಮನನ್ನು ಪ್ರೀತಿಯಿಂದ ನೋಡಿಕೋ. ನೀನು ಮಹಾರಾಜರಿಗೆ ನೀರು ಬೇಕಂತೆ. ಕೊಡು, ಈ ವಿಷವನ್ನು ಕುಡಿಸು, ಕುಡಿಯಲಿ. ಕುಡಿಯಲಿ ಮಹಾರಾಜ, ನೀರು ಬೇಕಂತೆ. ತಂದೆ, ನನ್ನನ್ನು ಏಕೆಷ್ಟು ಪರೀಕ್ಷಿಸುತ್ತಿರುವೆ? ಏಕೆ ತಂದೆ? ಏನಾಯಿತು?
ಇದು ನನ್ನ ಆತ್ಮವನ್ನು ನಿಮಗೆ ಅರ್ಪಿಸುತ್ತಿದ್ದೇನೆ. ಇವರೇ ನಿಜವಾದ ಲೋಕರಕ್ಷಕ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ಶಿಲುಬೆಯಿಂದ ಯೇಸುವಿನ ದೇಹವನ್ನು ಇಳಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಸೇವೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಅರಿಮತಾಯ ಊರಿನ ಜೋಸೆಫ್ ಎಂಬುವನು ಕೂಡ ಯೇಸುವಿನ ಶಿಷ್ಯರಲ್ಲಿ ಒಬ್ಬನು. ಈತನು ಯಹೂದ್ಯರಿಗೆ ಹೆದರಿ ತಾನು ಶಿಷ್ಯನೆಂದು ತೋರಿಸಿಕೊಳ್ಳುತ್ತಿರಲಿಲ್ಲ. ಯೇಸುವಿನ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲು ಪಿಲಾತನಿಂದ ಅಪ್ಪಣೆ ಕೇಳಿದನು. ಪಿಲಾತನು ಒಪ್ಪಿಗೆ ಕೊಡಲು ಪಾರ್ಥಿವ ಶರೀರವನ್ನು ಕೊಂಡೊಯ್ದನು. ಎಲ್ಲವೂ ನೆರವೇರಿತು. ಪಿತನೇ, ಹೀಗೋ ನಿಮ್ಮ ಕರೆಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸುತ್ತಿದ್ದೇನೆ ಎಂಬ ಮಾತಿನೊಂದಿಗೆ ಎಲ್ಲವೂ ಮುಗಿದಿತ್ತು. ಯೇಸುವಿನ ಯಾತನೆಯು ಕೊನೆಯಾಯಿತು. ತನ್ನ ಗರ್ಭದಲ್ಲಿ ಜನಿಸಿದ್ದ ಅದೇ ದೇಹ ಈಗ ರಕ್ತಸಿಕ್ತವಾಗಿ ಮಾಂಸ ಚರ್ಮ ಕಿತ್ತು ಹೋಗಿದ್ದರೂ ತನ್ನ ಮಡಿಲಿಗೆ ಮತ್ತೆ ಸೇರಿತ್ತು. ಈ ದೇಹವನ್ನು ತನ್ನ ಮಡಿಲಿನಲ್ಲಿರಿಸಿಕೊಂಡಾಗ, ಕೈಗಳಿಂದ ಅಪ್ಪಿಕೊಂಡಾಗ ಆ ತಾಯಿ ಎಂಥ ನೋವನ್ನು ಅನುಭವಿಸಿರಬೇಕು. ಬಾಳಲ್ಲಿ ತನ್ನ ಆಸೆಗಳಾವು ನೆರವೇರಲಿಲ್ಲ. ಕೊನೆಗೂ ದೇವರ ಚಿತ್ತವೇ ನೆರವೇರಿತು. ಆ ಚಿತ್ತಕ್ಕೆ ದೇವಮಾತೆ ಮತ್ತೊಮ್ಮೆ ತಲೆಬಾಗಿದರು. ಸ್ವಾಮಿ ಯೇಸುವೆ, ಪ್ರತಿ ದುರಂತದ ಕೊನೆ ನೋವನ್ನೇ ಕೊಡುತ್ತದೆ. ಪ್ರೀತಿಸಿದವರು ನಮ್ಮನ್ನು ಅಗಲಿದಾಗ, ಕಷ್ಟಗಳನ್ನು ಅನುಭವಿಸುವಾಗ ಅವರೊಂದಿಗೆ ನಾವು ನೋವನ್ನು ಅನುಭವಿಸುತ್ತೇವೆ. ನೀವು ಸತ್ತಾಗ ಯಾರೂ ಗೋಳಾಡಲಿಲ್ಲ, ಶೋಕ ಗೀತೆಗಳನ್ನು ಹಾಡಲಿಲ್ಲ. ಪ್ರಕೃತಿ ಮಾತ್ರ ತನ್ನ ನೋವನ್ನು ಪ್ರದರ್ಶಿಸಿತು. ನಮ್ಮ ಮನಸ್ಸು ಮತ್ತು ಕಠಿಣ ಹೃದಯಗಳನ್ನು ಕರಗಿಸಿರಿ ಸ್ವಾಮಿ. ಪರರ ಕಷ್ಟದಲ್ಲಿ ನಾವು ಅವರಿಗೆ ಸಾಂತ್ವನವನ್ನೀಯುವಂತೆ ನಮ್ಮನ್ನು ಆಶೀರ್ವದಿಸಿರಿ.
ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ. ಪ್ರಭುವಿನ ದೇಹವ ಅರಿಮತಾಯ ಜೋಸೇಫನ ಸಮಾಧಿಯಲ್ಲಿ ಇರಿಸಿದರು. ಯೇಸುವಿನ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಸಲಿತ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಆತ ಯಾವ ಪಾಪ ಕಾರ್ಯವನ್ನು ಮಾಡಲಿಲ್ಲ. ಆತನ ಬಾಯಿಯಲ್ಲಿ ಎಂದಿಗೂ ವಂಚನೆಯ ವಾಕ್ಯವೇ ಇರಲಿಲ್ಲ. ಆತ ಸತ್ತ ಮೇಲೆ ಆತನನ್ನು ಹೂಣಿದರು ದುರ್ಗದ ದುಷ್ಕರ್ಮಿಗಳ ಈ ಮಣ್ಣಿನಲ್ಲಿ. ಎಲ್ಲ ಹೋರಾಟಗಳ ನಂತರ ಅಂತಿಮವಾಗಿ ಶಾಂತಿ ನೆಲೆಸಿತ್ತು. ಯೇಸು ಕ್ರಿಸ್ತರಿಂದ ಅದ್ಭುತ, ಪವಾಡ, ರಾಜ್ಯಾಧಿಕಾರ, ಸಿಂಹಾಸನದ ಎಡ ಬಲ ಬದಿಗಳನ್ನು ಬಯಸಿದ್ದವರಿಗೆಲ್ಲ ಹತಾಶೆಯ ಸಿಡಿಲೆರಗಿತು. ಆತನಿಂದ ಲೌಕಿಕ ಸುಖವನ್ನು ಬಯಸಿದವರಿಗೆ ನಿರಾಸೆಯಾಗಿ ಆಧ್ಯಾತ್ಮಿಕ ಸುಖ ಚಿಗುರಿತು. ನಿಜವಾದ ಪ್ರೀತಿ ಮಾತ್ರ ಅವರೊಂದಿಗೆ ಉಳಿಯಿತು. ದೇವಮಾತೆ ಮರಿಯ ಮಗ್ದಲೇನ, ಮೇರಿ, ತನ್ನ ಪ್ರಭುವನ್ನು ಹೆಚ್ಚಾಗಿ ಪ್ರೀತಿಸಿದ್ದ ಯೌಹಾನ ಶೂನ್ಯ ತುಂಬಿಸಿಕೊಂಡು ಸಮಾಧಿಯ ಮುಂದೆ ಕುಳಿತರು. ಕ್ರಿಸ್ತನಿಲ್ಲದ ಜಗತ್ತು ಯಾರಿಗೂ ಬೇಡವಾಗಿತ್ತು. ಎಲ್ಲೆಡೆಯೂ ಶೂನ್ಯತೆ ತುಂಬಿತ್ತು. ಸ್ವಾಮಿ ಯೇಸುವೆ, ಈ ಬದುಕು ಪ್ರತಿದಿನ ಕನಸಿನ ಗೋಪುರವನ್ನು ಕಟ್ಟಿಕೊಳ್ಳುತ್ತದೆ. ನಮ್ಮ ಸುತ್ತ ಭದ್ರ ಗೋಡೆಗಳನ್ನು ಕಟ್ಟಿಕೊಳ್ಳಲು ಎಲ್ಲರಿಂದಲೂ ಲಾಭ ಬಯಸುವುದೇ ಇದರ ನಿಯಮ. ಆದರೆ ಈ ಕನಸುಗಳು ಚೂರಾದಾಗ, ಭರವಸೆ ಕಂಪಿಸಿದಾಗ ನೀವೊಬ್ಬರೇ ನಮ್ಮವರಾಗಿ ಉಳಿಯುತ್ತೀರಿ. ನಮ್ಮ ಬಡತನದಲ್ಲಿ, ರೋಗ ರುಜಿನಗಳಲ್ಲಿ, ಸೋಲು ನಿರಾಶೆಗಳಲ್ಲಿ ನಿಮ್ಮೊಬ್ಬರನ್ನೇ ಆಶ್ರಯಿಸಲು ಬಂದಿದ್ದೇವೆ ಸ್ವಾಮಿ. ನಾವು ಆತ್ಮವಿಶ್ವಾಸದಿಂದ